ಬಿಂದು ಜೀರಾ ಸೋಡಾ ಸಾಫ್ಟ್ ಡ್ರಿಂಕ್ ಅಂದ್ರೇನೆ ಕೋಕಾ ಕೋಲಾ ಅನ್ನೋ ಸಂದರ್ಭದಲ್ಲಿ ಒಂದು ದೇಸಿ ಬ್ರ್ಯಾಂಡ್ ಜಾಗತಿಕ ದೈತ್ಯ ಕಂಪನಿಗಳನ್ನು ಎದುರು ಹಾಕೊಂಡು ಗೆದ್ದಿದ್ದ ಹೇಗೆ, ದಕ್ಷಿಣ ಭಾರತದಲ್ಲಿ ತನ್ನದೇ ಆದ ಛಾಪು ಮೂಡಿಸಿದ ಹೇಗೆ, ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದು, ಘಟಾನುಘಟಿ ಕೋಲಾಗೆ ಟಕ್ಕರ್ ಕೊಟ್ಟ ಮೊದಲ ದೇಸಿ ಪರ್ಯಾಯ ಅನಿಸಿಕೊಳ್ತು. 1990ರಲ್ಲಿ ಕೋಕಾ ಕೋಲಾ ಮತ್ತು ಪೆಪ್ಸಿ ಭಾರತೀಯ ಮಾರ್ಕೆಟ್ ಅನ್ನೇ ಆವರಿಸಿಕೊಂಡಿತ್ತು. ಆದರೆ ಕರ್ನಾಟಕದಲ್ಲಿ ಆರಂಭಗೊಂಡ ಸಣ್ಣ ಕಂಪನಿ ಬಿಂದು ಜೀರಾ ಜೀರ್ಣ ಕ್ರಿಯೆಗೆ ಸಹಕಾರಿ ಅನ್ನೋ ಕಾರಣಕ್ಕಾಗಿ ಇನ್ಸ್ಟಂಟ್ ಹಿಟ್ ಅನಿಸಿಕೊಳ್ತು. ಆ ಟೇಸ್ಟ್ ಎಲ್ಲರನ್ನೂ ಸೆಳೆಯಿತು. ಎರಡನೇದು, ರೇಟ್ ವಾರ್ ನಲ್ಲಿ ಪೆಪ್ಸಿ ಕೋಲಾಗೆ ಮಣ್ಣು ಮುಕ್ಕಿಸ್ತು. ದೊಡ್ಡ ದೊಡ್ಡ ಕಂಪನಿಗಳು 15ರಿಂದ 20 ರೂಪಾಯಿ ಪ್ರತಿ ಬಾಟಲ್ ನಂತೆ ಮಾರಾಟ ಮಾಡ್ತಿರ್ಬೇಕಾದ್ರೆ ಬಿಂದು ಜೀರಾ ಬರೀ 10 ರೂಪಾಯಿಗೆ ತನ್ನ ಪ್ರಾಡಕ್ಟ್ ಅನ್ನ ಭಾರತದಲ್ಲಿ ಪರಿಚಯಿಸಿತು. ಹೀಗಾಗಿ ಸಣ್ಣ ಸಣ್ಣ ಮಾರ್ಕೆಟ್ ಮತ್ತು ಗ್ರಾಮೀಣ ಮಾರ್ಕೆಟ್ ನಲ್ಲಿ ಬಿಂದು ಜೀರಾ ಸೋಡಾ ಹಿಟ್ ಅನಿಸ್ಕೊಳ್ತು. ಮೂರನೇದು, ಜನಸಾಮಾನ್ಯರಿಗೆ ಹಾಟ್ ಫೇವರೇಟ್ ಅನಿಸಿದ್ದು ದೇಸಿ ರುಚಿ. ಯಾವಾಗ್ಲೂ ಅಪರೂಪಕ್ಕೆ ಲಕ್ಸುರಿ ಅನ್ನೋ ಹಾಗೆ ಸಾಫ್ಟ್ ಡ್ರಿಂಕ್ಸ್ ಅನ್ನ ಕುಡಿತಾ ಇದ್ದ ಜನ ಜೀರಾ ಸೋಡಾ ಜೀರ್ಣಕ್ಕೆ ಒಳ್ಳೇದು ಅನ್ನೋ ಕಾರಣಕ್ಕಾಗಿ ಆವಾಗಲ್ಲ ಪ್ರತಿದಿನ ಸೇವಿಸೋದಕ್ಕೆ ಆರಂಭ ಮಾಡಿದ್ರು. ನಾಲ್ಕನೇದು, ಡಿಸ್ಟ್ರಿಬ್ಯೂಷನ್ ಸ್ಟ್ರಾಟಜಿಯಲ್ಲಿ ತೋರಿದ ಚಾಣಾಕ್ಷತನ. ದೊಡ್ಡ ದೊಡ್ಡ ಕಂಪನಿಗಳನ್ನ, ಸೂಪರ್ ಮಾರ್ಕೆಟ್, ಮಾಲ್ಗಳಲ್ಲಿ ನಾವು ಫೈಟ್ ಮಾಡ್ತೀವಿ ಅನ್ನೋದನ್ನ ಪಕ್ಕಕ್ಕಿಟ್ಟು ಸಾಮಾನ್ಯ ಕಿರಾಣಾ ಅಂಗಡಿಗಳು, ಧಾಬಾ ಮತ್ತು ರೋಡ್ ಸೈಡ್ ಅಂಗಡಿಗಳಲ್ಲಿ ಜೀರಾ ಸೋಡಾ ಸಿಗೋದಕ್ಕೆ ಸ್ಟಾರ್ಟ್ ಆಯಿತು. ಹೀಗೆ ಬಹಳ ವೇಗವಾಗಿ ಎಲ್ಲರ ಫೇವರೇಟ್ ಅನಿಸಿಕೊಳ್ತು. ಐದನೇದು, ರೀಜನಲ್ ಮಾರ್ಕೆಟ್ ಫಸ್ಟ್, ನ್ಯಾಷನಲ್ ಮಾರ್ಕೆಟ್ ನೆಕ್ಸ್ಟ್ ಅನ್ನೋ ತಂತ್ರ ಗೆಲ್ಲಿಸಿತು. ಪೆಪ್ಸಿ, ಕೋಕ್ ನಂತೆ ಇಡೀ ಭಾರತಕ್ಕೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ಅನ್ನೋ ಕನಸನ್ನ ಕಾಣದೆ ಮೊದಲಿಗೆ ಕರ್ನಾಟಕ, ಆಮೇಲೆ ಆಂಧ್ರ, ತೆಲಂಗಾಣ, ತಮಿಳುನಾಡು ಹೀಗೆ ಪ್ರಾದೇಶಿಕ ಮಾರ್ಕೆಟ್ ಅನ್ನ ಸ್ಟ್ರಾಂಗ್ ಮಾಡಿಕೊಂಡ ಬಳಿಕ ದೇಶೀಯ ಮಾರುಕಟ್ಟೆಗೆ ಜೀರಾ ಸೋಡಾ ಎಂಟ್ರಿ ಕೊಡ್ತು. ಗೆಲ್ಲಬೇಕು ಅಂದ್ರೆ ದೊಡ್ಡ ಕಂಪನಿಗಳನ್ನ ಎದುರಾಕೊಂಡ್ರೆ ಸಾಕಾಗೋದಿಲ್ಲ. ನಿಮ್ಮ ಪ್ರಾಡಕ್ಟ್ ಬೆಸ್ಟ್ ಅನಿಸ್ಬೇಕು, ಒಳ್ಳೆ ಪ್ರೈಸ್ ಸಿಗಬೇಕು, ನಿಮ್ಮದೇ ಆದ ಟೇಸ್ಟ್ ಸ್ಟೇಟ್ಮೆಂಟ್ ಅದರಲ್ಲಿ ಇರಬೇಕು. ಇದು ಬಿಂದು ಜೀರಾ ಸಕ್ಸಸ್ ಸ್ಟೋರಿಯಿಂದ ನಾವು ಕಲಿಬೇಕಾಗಿರೋ ಪಾಠ. ಬೇರೆ ಯಾವ ಬಿಸ್ನೆಸ್ ಬಗ್ಗೆ ತಿಳ್ಕೊಳ್ಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಬಾಸ್ ವಾಲಾ, ಬಿ ದ ಬಾಸ್.